ಸೊ ಗಂಗಾಧರ ಮೂರ್ತಿ ಅವರೇ 187 ಕೋಟಿಯ ಪೈಕಿ 92 ಕೋಟಿ ಬಂದಿದ್ದು ಡೈರೆಕ್ಟ್ ಹಣಕಾಸು ಇಲಾಖೆಯಿಂದ. ನೋಡಿ, ಒಂದು ನನಗೆ ಗೊತ್ತಿಲ್ಲ, ಅಂದರೆ ಟೆಕ್ನಾಲಜಿ ಬಹಳ ಸುಧಾರಿಸಿದೆ. ನಿನ್ನೆ ನಡಹಳ್ಳಿ ಅವರು ಹೇಳ್ತಾ ಇದ್ರು, ಒಂದು ಡ್ಯಾಶ್ ಬೋರ್ಡ್ ಇರುತ್ತೆ, ಡ್ಯಾಶ್ ಬೋರ್ಡ್ನಲ್ಲಿ ಪ್ರತಿ ರೂಪಾಯಿ ಎಲ್ಲಿಂದ ಎಲ್ಲಿಗೆ ಹೋಯಿತು, ಎಲ್ಲಿಂದ ಎಲ್ಲಿಗೆ ಬಂತು ಅನ್ನೋದು ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸರ್, ಈ ಸುಮ್ಮನೆ ಹೋಗ್ಬಿಡೋದು. ಮೊದಲಾದ್ರೆ ರೈಟಿಂಗ್ ಅಲ್ಲಿ ಇರ್ತಿತ್ತು, ಲೆಡ್ಜರಲ್ಲಿ ಬರೆಯೋರು ತಿದ್ದೋರು ಏನೇನೋ ಆಗ್ತಿತ್ತು. ಈಗ ಹಂಗಿಲ್ಲ, ನಿಮಗೆ ಅಕೌಂಟೇ ಓಪನ್ ಆಗಲ್ಲ ಸರ್. ಈಗ ಆ ಡಿಪಾರ್ಟ್ಮೆಂಟಿನ ಯಾರು ಅಕೌಂಟ್ ಸೂಪರ್ಡೆಂಟ್ ಆ್ಯಂಡ್ MD ಅಥವಾ ಚೇರ್ಮನ್ಗೆ ಅವಕಾಶ ಇರಲ್ಲ. MD ಆ್ಯಂಡ್ ಅಕೌಂಟ್ ಸೂಪರ್ಡೆಂಟ್ ಯಾರು ಇರ್ತಾನೋ ಅವನು ಅವನ ಅಕೌಂಟ್ ತಮ್ಮ ಇಂಪ್ರೆಷನ್ ಕೊಟ್ಟರೆ ಅದನ್ನು ಓಪನ್ ಆಗೋದು, ಅಲ್ಲಿಂದ ಟ್ರಾನ್ಸ್ಫರ್ ಮಾಡೋಕ್ಕಾಗೋದು. ಆ 3-4 ಅಧಿಕಾರಿಗಳು ಅದ್ರಿಗೆ ಟೋಟಲಿ ಇನ್ವಾಲ್ವ್ ಆಗಿರ್ತಾರೆ. ಅವ್ರಿಗೆ ಆದೇಶ ಕೊಟ್ಟಂಥ ವ್ಯಕ್ತಿಗಳು ಯಾರು ಅನ್ನೋದನ್ನು ಗಮನಿಸ್ಕೋಬೇಕು. ಇಲ್ಲಿ ಸಂಪೂರ್ಣವಾಗಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಮತ್ತು ಹಗರಣ ನಡೆದಿದೆ. ಹಣ ಟ್ರಾನ್ಸ್ಫರ್ ಆಗಿದೆ ಅಂದರೆ ಹಗರಣ ನಡೆದು ಇನ್ನೇನು ಆರೋಪಿಗಳು ಸಿಕ್ಕಾಕೊಂಡು ಜೈಲಿಗೆ ಹೋಗುವಂಥ ಸ್ಟೇಜಿಗೆ ಬಂದು ನಿಂತಿದೆ ಅದು. ಯಾಕೆಂದರೆ ಹಣ ಟ್ರಾನ್ಸ್ಫರ್ ಆಗಿರೋದು ಯಾರನ್ನು ಮುಚ್ಚಿಡೋಕ್ಕಾಗ್ತಿಲ್ಲ, ಎಲ್ಲ ಓಪನ್ ಆಗಿದೆ. ಅದನ್ನೇ ಎಲ್ಲೋ ಗಾಡಿ ದುಡ್ಡು ತಗೊಂಡು ಹೋಗ್ತಿದ್ರು, ದಾರಿ ಮಧ್ಯೆ ನಿಲ್ಸಿ ದರೋಡೆ ಮಾಡಿದ್ರು ಅನ್ನೋ ಪ್ರಕರಣ ಅಲ್ಲ ಇದು, ಅಲ್ವಾ? ಅದು ಅಲ್ಲ, ನಿಮ್ಗೆ ಕ್ಯಾಶ್ ತಗೊಂಡೋಗಿ ಕೊಟ್ವಿ, ನಾನು ಕೊಟ್ಟಿಲ್ಲ, ನಂಗೆ ಗೊತ್ತಿಲ್ಲ ಅಂತಾನೂ ಹೇಳಕ್ಕಾಗಲ್ಲ. ಅಕೌಂಟು ಟ್ರಾನ್ಸ್ಫರ್ ಆಗಿದೆ. ಒಂದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಕಂಪ್ಲೇಂಟ್ ಕೊಟ್ಟಿದೆ CBIಗೆ, EDಗೆ. ಮತ್ತು ಇಲ್ಲಿ ರಾಜ್ಯ ಪುಣ್ಯಾತ್ಮ ಅವನು ಯಾರೋ ಅಕೌಂಟ್ ಸೂಪರ್ಡೆಂಟ್ ಸಿಕ್ಕಾಕೊಂತೀನಿ ಅಂತನೋ ಅಥವಾ ನಾನೇನು ನನ್ನ ಕೈಲಿ ತಪ್ಪು ಮಾಡಿಸ್ತವ್ರೆ ಅಂತ ಹೇಳೋ, ಪಾಪ ಸೂಸೈಡ್ ಮಾಡ್ಕೊಳ್ಳೋನು. ಅವನ ಸಾವುಗಾದ್ರೂ ಬೆಲೆ ಬೇಡವಾ ಇವರಿಗೆ, ಈ ಸರ್ಕಾರಕ್ಕೆ? ಒಂದು ಸೌಜನ್ಯಕ್ಕಾದರೂ ಆ ವ್ಯಕ್ತಿ ಮನೆಗೆ ಹೋಗಿ ಯಾರೂ ಸಾಂತ್ವನ ಹೇಳಲಿಲ್ಲ ಈ ಸರ್ಕಾರದವರು. ಆಯಿತು, ಬೇಡ ಹೋಗಲಿ, ಅವನ ಸತ್ರೂ ಕೂಡ ಈ ಇಲಾಖೆಯಲ್ಲಿ ಆಗಿರ್ತಕ್ಕಂಥ ಹಗರಣವನ್ನು ಆಚೆ ತರಬೇಕು ಅಂತ ಅವನ ಆಸೆ ಇಟ್ಕೊಂಡು ತಂದೋದ್ನಲ್ಲ, ಅದ್ರ ಪ್ರಕಾರ ಅದು ತನಿಖೆ ನಡೆದು ಅವರು ತಪ್ಪಿತಸ್ಥರಾಗಬೇಕಲ್ಲ. ಎಲ್ಲ ಮಂತ್ರಿಗಳು ಇನ್ಕ್ಲೂಡಿಂಗ್ CM ಕೂಡ ಮೌಖಿಕವಾಗಿ ಭಾಳ ಆದೇಶಗಳಾಗೋದು. ಸೈನಿಂಗ್ ಅಥಾರಿಟಿ ನಿಮ್ಮ ಕಾರ್ಯಾಂಗ ಇರುತ್ತೆ ಹೊರತು ಶಾಸಕಾಂಗದ ಮುಖ್ಯಸ್ಥರು ಇರಲ್ಲ. ಅಲ್ರಿ, ಈಗ ಈಶ್ವರ ಸನ್ನಿವೇಶ ಬಂದಾಗ್ಲೂ ಏನ್ ಚರ್ಚೆ ಆಯ್ತು ಹೇಳಿ? ಕಾಂಟ್ರಾಕ್ಟರ್ ಏನಂತ ಹೇಳ್ದ, ನನಗೆ ಮೌಖಿಕವಾಗಿ ಹೇಳಿದ್ರು ನೀನು ಕಾಮಗಾರಿ ಮಾಡಿಸು ಅಂತ, ನಾನು ಮಾಡಿಸ್ಬಿಟ್ಟೆ, ರಾಜೀನಾಮೆ ಕೊಡಿಸಿದ್ರು. ಅವಾಗ BJP ಅವ್ರು ಹೇಳಿಲ್ವಾ, ಅರೆ ಮೌಖಿಕವಾಗಿ ಹೋಗಿ ನೀನು ರೋಡ್ ಮಾಡು, ಚರಂಡಿ ಮಾಡು ಅಂದ್ರೆ ಮಾಡಿಸ್ಬಿಡ್ತೀಯನಪ್ಪ, ಎಲ್ಲಿದೆ ನೀನು ವರ್ಕ್ ಆರ್ಡರ್ ಅಂತ ಕೇಳಿಲ್ವಾ? ಈಗ ನಿಮಗೆ ಒಂದು ಉದಾಹರಣೆ, ಇಷ್ಟೊಂದೆಲ್ಲ ಆರೋಪ ಮಾಡಿ ನೀವು ಸರ್ಕಾರ ತಂದಂಥ ಪುಣ್ಯಾತ್ಮರು ಪ್ರಾಮಾಣಿಕ ಪಾರದರ್ಶಕ ಸರ್ಕಾರ ಕೊಡ್ತೀನಿ ಅಂತ ಹೇಳಿದಂಥ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಈ ದೇಶದಲ್ಲೇ BJPಯ ಭ್ರಷ್ಟ ಸರ್ಕಾರವನ್ನು ಒಗೆದು ನಾವು ಭಾಳ ಕ್ಲೀನ್ ಸರ್ಕಾರ ತಂದಿದ್ದೀವಿ ಅಂತ ಹೇಳ್ತಕ್ಕಂಥ ಉಪಮುಖ್ಯಮಂತ್ರಿಗಳು ಕೇವಲ 1 ವರ್ಷದಲ್ಲಿ ಎಷ್ಟೆಷ್ಟು ಹಗರಣಗಳು ಆಚೆ ಬರ್ತಾ ಇದ್ದಾವೆ. ಅದನ್ನ ನಾನು ಪ್ರಶಾಂತ್ ಇಲ್ಲಿ ಕುತ್ಕೊಂಡು BJP ಪ್ರಾಮಾಣಿಕವಾದ ಆಡಳಿತ ಕೊಟ್ಟಿತ್ತು ಅಂತ ಹೇಳ್ತಾ ಇಲ್ಲ. ನಾನು ಕಾಂಗ್ರೆಸ್ ಅವ್ರಿಗೆ ಕೇಳಿದ್ನಲ್ಲ 40% ಕಮಿಷನ್ ಆರೋಪ ಮಾಡಿದ್ದೇನೆ, ಹಗರಣಗಳು ನಡೆದಿರಲಿಲ್ಲ, ಭ್ರಷ್ಟಾಚಾರ ಇರಲಿಲ್ಲ BJP ಸರ್ಕಾರದಲ್ಲಿ ಅಂತ ಹೇಳ್ತಾ ಇಲ್ಲ. ನೀವು ಬಹಳ ಪ್ರಾಮಾಣಿಕ ಸರ್ಕಾರ ಕೊಟ್ಟಿದ್ದೀರಿ, ಇವ್ರು ಭ್ರಷ್ಟಾಚಾರ ಮಾಡ್ತಿದ್ದಾರೆ. ಅದನ್ನೇ ಹೇಳ್ತಾ ಇದ್ದೀನಿ, ನಾನು ಹೇಳಿದ್ದು ಅದನ್ನೇ. ನಿಮ್ ಸರ್ಕಾರ ಪ್ರಾಮಾಣಿಕ ಅಂತ ನಾವೇನು ಕ್ಲೀನ್ ಚಿಟ್ ಕೊಡ್ತಾ ಇಲ್ಲ ಇಲ್ಲಿ ಅಂತ. ಒಂದ್ ನಿಮಿಷ ನೀವು ಅದನ್ನ ಹೇಳಕ್ ಬರಲ್ಲ, ನೀವು ಹೇಳಬಾರ್ದು. ಯಾವ ಸರ್ಕಾರದಲ್ಲಿ ಯಾವ ವ್ಯಕ್ತಿ ಹಗರಣ ಮಾಡಿದ್ದಾನೆ, ಭ್ರಷ್ಟಾಚಾರ ಮಾಡಿದ್ದಾನೆ, ಅದನ್ನ ಜನಕ್ಕೆ ತೋರಿಸುವಂತ ಕೆಲಸ ನೀವು ಮಾಡ್ತೀರಿ, ಮಾಡ್ಲೇಬೇಕು ನೀವು, ಅದು ನಿಮ್ಮ ಕರ್ತವ್ಯ ಕೂಡ. ಆದರೆ ನಾನು ಹೇಳ್ತಾ ಇರೋದು, ಈ ಸರ್ಕಾರ ಬಂದಿದ್ದೇಗೆ 40% ಮತ್ತೊಂದು ಅಂತ ಹೇಳಿ ಬಂತಲ್ಲ, ನೀವು 1 ವರ್ಷ ಟೈಮ್ ಆಯ್ತು, ಯಾವ 40% ಇಂಥ ಆರೋಪಿ ಸಿಕ್ಕಾಕೊಂಡಿದ್ದೇನೆ ಅಂತ ಈಚೆ ತಂದ್ರಿ? ಇಲ್ಲಿವರೆಗೂ ಆಗಿಲ್ಲ. ನಾನು 2 ಲೈನ್ ಕಂಪ್ಲೀಟ್ ಮಾಡ್ಬಿಡ್ತೀನಿ. ಬೆಂಗಳೂರಿಂದ ಹಿಡ್ಕೊಂಡು ಮೈಸೂರಿಂದ ಹಿಡ್ಕೊಂಡು ಎಷ್ಟೆಷ್ಟು ಹಗರಣಗಳಾಗಿದ್ದಾವೆ ಅವರೆಲ್ಲರೂ ಕೂಡ ತನಿಖೆಗೊಳಪಡಿಸಿ ನಿಮ್ಮ ಸರ್ಕಾರದ ನೀವು ಕ್ಲೀನ್ ಚೀಟ್ ತಗೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ, ತಗೊಂಡು ಅದಕ್ಕಿಂತ ಮುಂಚೆ 1 ವರ್ಷ ಕಾಲಾವಕಾಶ ಕೊಟ್ಟಿದ್ದೀನಿ ನಿಮಗೆ. ದಿನ ಬೆಳಗ್ಗೆ ಶಿವಕುಮಾರ್ ಹೇಳಿದೆ, ನಿಮ್ಮ ಸರ್ಕಾರದಲ್ಲಿ ನಡೆದಿಲ್ವಾ ಗೊತ್ತು, ನನ್ನ ಹತ್ರ ಎಲ್ಲ ಬಂಡ್ಲಿದೆ, ತೆಗೀರಿ ಸ್ವಾಮಿ. ಯಾರು ಹಿಡ್ಕೊಂಡವ್ರು ನಿಮ್ಮನ್ನ? BJP ಅವ್ರು ಯಾರು ಹಿಡ್ಕೊಂಡವ್ರ, JDSನವ್ರು ಹಿಡ್ಕೊಂಡವ್ರಾ? ತೆಗೀರಿ, ಯಾರು ಆಚೆ ಬಿಡಬೇಡ ಅಂತ ಯಾರು ಹೇಳಿದಾರೆ ನಿಮಗೆ? ಯಾರ್ಯಾರ ಹಂಗಾರೆ ಅಡ್ಜಸ್ಟ್ಮೆಂಟ್ ಇದೆ ನಿಮ್ಮದು? BJPನಲ್ಲಿ ಭ್ರಷ್ಟಾಚಾರ ನಡೆದಿದ್ದೇ ಸತ್ಯ ಆಗಿರೋದಾದರೆ ಕಳೆದ 1 ವರ್ಷದಿಂದ ಏನು ಮಾಡಿದಿರಿ? 3 ಆಯೋಗಗಳ ರಚನೆ ಆಯಿತು, ಬೆಂಗಳೂರಿಗೆ ಸಂಬಂಧಪಟ್ಟಂಗೆನೆ SIT ರಚನೆ ಆಯಿತು, ವಾಪಸ್ ತಗೊಂಡ್ರಿ.
ಇವತ್ತು ಕೂಡ ಕೋರ್ಟಲ್ಲಿ ಒಂದು ಆರ್ಡರ್ ಆಗಿದೆ. ಇವತ್ತು BBMPಯ ಕಾಂಟ್ರಾಕ್ಟರ್ ದುಡ್ಡು ಕೊಡೋ ವಿಚಾರದಲ್ಲಿ 25% ಕೊಡಕ್ಕಾಗಿಲ್ಲ ಅಂತೇಳಿ ನಾಗಮೋಹನ್ ದಾಸ್ ವರದಿ ಬರೋರ್ಗೂ ಕೊಡಲ್ಲ ಅಂತ ಇಟ್ಕೊಂಡು ಕೂತಿದ್ರು ಮಾನ್ಯ ಉಪಮುಖ್ಯಮಂತ್ರಿಗಳು. ಇವತ್ತು ಹೈಕೋರ್ಟ್ ಆರ್ಡರ್ ಮಾಡಿದೆ, ನೀವು ಯಾವ ನಾಗಮೋಹನ್ ದಾಸ್ ವರದಿ ತಗೊಂತೀರೋ ಗೊತ್ತಿಲ್ಲ, ಕಾಂಟ್ರಾಕ್ಟರ್ ದುಡ್ಡು ಕೊಡಿ ಅಂತ. ನಾಗಮೋಹನ್ ದಾಸ್ ಅವರಿಗೆ ಟೇಬಲ್ ಚೇರ್ ಕೊಟ್ಟಿಲ್ಲ, ಸರಿಯಾಗಿ ಸಂಬಳ ಕೊಟ್ಟಿಲ್ಲ. ಅವ್ರ ಪರಿಸ್ಥಿತಿ ಹೆಂಗಿದೆ? ಇಂಥ ಸರ್ಕಾರವನ್ನ, ಭ್ರಷ್ಟಾಚಾರದಲ್ಲಿ ಮುಳುಗೋಗಿರೋಂಥ ಸರ್ಕಾರವನ್ನ ಪ್ರಕರಣ ನಡೀತಾ ಆರಂಭವಾಗಿರೋದ್ರಿಂದ ಶುರುವಾಗಿ ಮೂಢ ಹಗರಣದ ವಿಷಯದಲ್ಲೂ ನಾವು ಹೇಳಿದ್ವಿ, ಸಿದ್ದರಾಮಯ್ಯನವರು 20-25 ವರ್ಷ ವೈಯಕ್ತಿಕ ಕಳಂಕ ಅಂಟಿಕೊಳ್ಳದಂಥ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ. ಈಗ ಅವರು ಮುಖ್ಯಮಂತ್ರಿ, ಅವರ ಇಲಾಖೆಯಿಂದ 92 ಕೋಟಿ ಹೋಗುತ್ತೆ, ST ನಿಗಮದ ದುಡ್ಡು ಹೈದರಾಬಾದಿಗೆ ಹೋಗುತ್ತೆ. ಹೀಗೆಲ್ಲ ಆಗಿದ್ದಾಗ ED ಬಂದಿದೆ ಮೇಡಮ್, ಇನ್ನೆವಿಟೇಬಲ್ ಇದೆ, ಕಣ್ಣು ಮುಂದೆ ಏನಾಗುತ್ತೆ ಅನ್ನೋದು ಕಾಣಿಸ್ತಾ ಇದೆ. ಈಗಾದರೂ ಆ ಇರೋ SITಗೆ ಫ್ರೀಯಾಗಿ ಕೆಲಸ ಮಾಡಿ. ಅಜಿತ್ ನೋಡಿ, ಸಿದ್ದರಾಮಯ್ಯ ಪೊಲೀಸ್ ಮರ್ಯಾದೆ ಉಳಿಯುತ್ತೆ. ಖಂಡಿತ ನೋಡಿ, ಪೊಲೀಸ್ನವರಿಗೆ ಮುಕ್ತವಾದಂಥ ಫ್ರೀ ಹ್ಯಾಂಡ್ ಅನ್ನು ಸರ್ಕಾರ ಕೊಟ್ಟಿದೆ. ಯಾವನೇ ತಪ್ಪು ಮಾಡಿದ್ರು ಅವರನ್ನು ರಕ್ಷಣೆ ಮಾಡುವ ಪ್ರಮೇಯನೇ ಇಲ್ಲ ಅಂತ ಹೇಳಾಗಿದೆ. ಮುಖ್ಯಮಂತ್ರಿಗಳೇ ನಿಮ್ಗೆ ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದೇ ರೀತಿ ತನಿಖೆ ಕೂಡ ನಡೀತಾ ಇದೆ. ನೀವು ಒಂದು ಮಾತು ಹೇಳಿದ್ರಿ, ಈಗ ಸಿದ್ದರಾಮಯ್ಯನವ್ರ ಬಗ್ಗೆ ರಾಜಕೀಯ ದ್ವೇಷ ಇದ್ರೆ ಪೊಲಿಟಿಕಲ್ ದಂಗಲ್ ಅನ್ನ ಅಲ್ಲಿ ಮಾಡೋಣ. ಅವ್ರ ವೈಯಕ್ತಿಕ ಜೀವನದಲ್ಲಿ ಇಷ್ಟು ವರ್ಷಗಳ ಕಾಲ ಸ್ವಚ್ಛವಾಗಿ ಬದುಕಿದ್ದಾರೆ, ಜನಪ್ರಿಯರಾಗಿ ಬದುಕಿದ್ದಾರೆ. ತೇಜವಧೆ ಮಾಡೋದಕ್ಕೆ ಇಂಥದ್ದೆಲ್ಲ ಬೇಡ. ಯಾವುದೇ ಸರ್ಕಾರದ ಬೊಕ್ಕಸ, ಬಡವರ ದುಡ್ಡು ಎಲ್ಲಾ ಸರ್ಕಾರಗಳಲ್ಲೂ ಎಲ್ಲ ಕಾಲಕ್ಕೂ ಇರುತ್ತೆ ಅಜಿತ್. ಇದೆಲ್ಲ ಚುನಾವಣೆಗಳು ಪಾರದರ್ಶಕವಾಗಿ ಸ್ವಚ್ಛವಾಗಿ ನಡೆಯೋ ತನಕ ನಾವೆಲ್ಲರೂ ಆ ಸುಧಾರಣೆ ಮಾಡೋ ನಿಟ್ಟಿನಲ್ಲಿ ಮೀಡಿಯಾಗಳು ಕೂಡ ಇಷ್ಟು ಡಿಬೇಟ್ ಮಾಡ್ತಕ್ಕಂಥದ್ದು ಯಾರಿಗೂ ಖುಷಿ ಏನಾಗಲ್ಲ. ಇಂಥದ್ದನ್ನ ತಮ್ಮ ಇಲಾಖೆಯಿಂದ 92 ಕೋಟಿ ರೂಪಾಯಿ ಒಂದು ಅಕ್ರಮ ಅಕೌಂಟ್ಗೆ ಹೋದಾಗ ಸಿದ್ದರಾಮಯ್ಯನವರು ಒಂದು ಸಲ ಅದರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಡಬೇಕು. ನನ್ನ ಡಿಪಾರ್ಟ್ಮೆಂಟ್ನಲ್ಲಿ ಒಂದು ಇಂಟರ್ನಲ್ ಇನ್ವೆಸ್ಟಿಗೇಷನ್ ಮಾಡಿಸ್ತಾ ಇದ್ದೀನಿ ರೀ, ಇಂಥ ಅಧಿಕಾರಿಯಿಂದ ಅದಾಗಿದೆ, ನಾನು ಇಂಥ ಆಕ್ಷನ್ ತಗೊಂಡಿದ್ದೀನಿ. ವಕೀಲರು ಇದ್ದಾರೆ, ಅವ್ರಿಗೆ ಏನ್ ಸ್ಟೇಟ್ಮೆಂಟ್ ಕೊಡಬೇಕು, ಯಾವಾಗ ಕೊಡಬೇಕು, ಏನ್ ಕೊಡಬೇಕು ಗೊತ್ತಿದೆ. ನಿಧಾನವಾಗಿ ಮಾಡಿ, ಅಷ್ಟರಲ್ಲಿ ಇಡಿ ಬಂದು ಏನ್ ಮಾಡಬೇಕು ಎಲ್ಲ ಮಾಡ್ಲಿ, CBI ಬಂದು ಏನು ಮಾಡಬೇಕು ಎಲ್ಲ ಮಾಡ್ಲಿ. ಇನ್ನೊಂದು 4 ದಿವಸ ಹೋದ್ರೆ ಕೇಂದ್ರೀಯ ತನಿಖಾ ಸಂಸ್ಥೆಗಳ ದುರ್ಬಳಕೆ ನೀವೇ ಹೇಳಕ್ ಶುರು ಮಾಡ್ತೀರಿ. ಥ್ಯಾಂಕ್ ಯು ಸೋ ಮಚ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.